ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ತುಂಬ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ, ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಜೋಶಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಂದು 2-3 ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಸಡನ್ ಒಂದೇ ಡೇನಲ್ಲೇ 4-5 ವೀಡಿಯೋಸ್ ಅಪ್ಲೋಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದಾದಮೇಲೆ ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತೀವಿ. ಬಟ್ ಆಮೇಲೆ ನಾವು ತುಂಬಾ ಅಂದರೆ ಬೇಜಾರಾಗೋದು ಕೂಡ ಉಂಟು. ನಮ್ಮ ಚಾನಲ್ಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ಅಥವಾ ನಮ್ಮ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಅದನ್ನು ಅಲ್ಲಿಗೆ ಬಿಡೋದು ಕೂಡ ಉಂಟು. ಬಟ್ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ನಾವೇನೆ. ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಅದು ನಿಜಾನೇ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚಾನಲ್ ಗ್ರೋತ್ ಆಗದೆ ಇರೋದಕ್ಕೆ, ಅಥವಾ ಸಬ್ಸ್ಕ್ರೈಬರ್ ಗೇನ್ ಆಗದೆ ಇರೋದಕ್ಕೆ, ಅಥವಾ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಬರದೇ ಇರೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅದು ನಾವೇನೆ. ಬಿಕಾಸ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಸಕ್ಸಸ್ಸನ್ನು ಸಿಗಬೇಕು ಅಂತ ಅಲ್ಲ. ಆ್ಯಂಡ್ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಆ್ಯಂಡ್ ಕಂಟಿನ್ಯೂಸ್ ಆಗಿ ವರ್ಕ್ ಕೂಡ ಮಾಡಬೇಕು. ಆ್ಯಂಡ್ ಯೂಟ್ಯೂಬ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಆ ಒಂದು ವೀಡಿಯೋಸ್ಗಳು ರೀಚ್ ಆಗಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ಅಂತ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಸಡನ್ನಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕಿಂತ ಆ ಒಂದು ಯೂಟ್ಯೂಬ್ ಚಾನಲ್ನ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಏನೇನಿದೆ, ಆ್ಯಂಡ್ ಏನೆಲ್ಲ ಕಂಡೀಷನ್ಸ್ಗಳಿದ್ದಾವೆ, ಆ್ಯಂಡ್ ಏನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ, ಹೇಗೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಆ್ಯಂಡ್ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ನ ಹೇಗೆ ಹಾಕಬೇಕು, ಟ್ಯಾಗ್ಸ್ನ ಹೇಗೆ ಹಾಕಬೇಕು, ಪ್ರತಿಯೊಂದನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಟೈಟಲ್ ಹೇಗೆ ಹಾಕಬೇಕು, ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವು ಯೂಟ್ಯೂಬ್ಗೆ ಟೈಮೇನೇ ಕೊಡ್ದೇನೆ ನಮಗೆ ಅದರಿಂದ ಒಂದು ಸಕ್ಸಸ್ಸನ್ನು ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಅದರಿಂದ ಸಕ್ಸಸ್ಸನ್ನು ಸಿಗೋದಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅದರಿಂದ ನಮಗೆ ಸಕ್ಸಸ್ಸನ್ನು ಸಿಗಬೇಕು ಅಂದರೆ ನಾವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಈಗ ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ಕೂಡ ಅದಕ್ಕೆ ಸುಮಾರು ವರ್ಷಗಳ ಕಾಲ ಅವ್ರು ಓದಬೇಕಾಗುತ್ತೆ. ಓದಿದ ಮೇಲೆ ಹಾರ್ಡ್ ವರ್ಕ್ ಮಾಡಿ ಅವ್ರು ಸ್ಟ್ರಗಲ್ ಪಟ್ಟಾದ್ಮೇಲೆ ಅವರು ಒಂದು ಡಾಕ್ಟರನ್ನು ಒಂದು ಪದವಿನ ತಗೊಳ್ತಾರೆ. ಹಾಗೆಯೇ ಒಂದು ಟೀಚರ್ ಆಗಬೇಕು ಅಂದರೂ ಅಷ್ಟೇ, ಅದಕ್ಕೊಂದು ಟ್ರೈನಿಂಗ್ ಅಂತ ಇರುತ್ತೆ. ಆ ಟ್ರೈನಿಂಗ್ನ ತೊಗೊಂಡ್ಮೇಲೆ ಅವರು ಟೀಚರ್ ಅಂತ ಹೇಳಿ ಆಗೋದಕ್ಕಾಗೋದು. ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ಹಾಗೆಯೇ ಯೂಟ್ಯೂಬರ್ ಆಗಬೇಕು ಅಥವಾ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಮಗೆ ಆ ಒಂದು ಚಾನಲ್ ಗ್ರೋ ಆಗಬೇಕು ಅಂತಂದರೆ ಅದ್ರ ಬಗ್ಗೆ ಸಾಕಷ್ಟು ಕಲಿಬೇಕು, ತಿಳ್ಕೊಳ್ಬೇಕು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ನಾವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಸೊ ನಾವು ಒಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ ಅನ್ನೋದು ಏನಿದೆ, ಇದು ಒಂಥರ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಹೇಳ್ಬೋದು. ಪ್ರತಿದಿನ ಲಕ್ಷ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಆ ಒಂದು ಲಕ್ಷ ವಿಡಿಯೋದಲ್ಲಿ ನಮ್ಮ ಒಂದು ವಿಡಿಯೋ ಕೂಡ ಹೈಲೈಟ್ ಆಗಬೇಕು ಅಥವಾ ಕ್ಲಿಕ್ ಆಗಬೇಕು ಅಂತಂದರೆ ನಾವು ಅದೇ ಥರ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆ ಒಂದು ವಿಡಿಯೋ, ನಮ್ಮ ಒಂದು ವಿಡಿಯೋ ಸ್ಪೆಷಲ್ ಆಗಿರಬೇಕು ಅಂದರೆ ನಾವು ಸ್ಪೆಷಲ್ ಆಗಿ ವರ್ಕ್ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ಬಿಗ್ ಮಿಸ್ಟೇಕ್ ಏನಪ್ಪ ಅಂತಂದರೆ ರೆಗ್ಯುಲಾರಿಟಿ ಇಲ್ಲದೆ ಇರೋದು. ಏನು ಮಾಡೋದು ಅಂದರೆ ನಾವು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಮಾಡಿದಾಗ ಅಥವಾ ನಮಗೆ ಟೈಮ್ ಆದಾಗ ಏನು ಮಾಡೋದು, ಕಂಟಿನ್ಯೂಸ್ ಆಗಿ 5 ಡೇಸು ವೀಡಿಯೋ ಹಾಕ್ಬಿಡೋದು. ಅದಾದಮೇಲೆ 2 ಮಂತ್ಸು ನಾವು ವೀಡಿಯೋನೇ ಹಾಕೋದಿಲ್ಲ, ಆ ಯೂಟ್ಯೂಬ್ ಚಾನಲ್ ಕಡೆ ತಲೆನೇ ಹಾಕೋದಿಲ್ಲ, ಹಾಗೆ ಬಿಟ್ಬಿಡ್ತೀವಿ. ಆದಮೇಲೆ ನಮಗೆ ಯಾವಾಗ ಮತ್ತೆ ಜ್ಞಾನ ಬರುತ್ತೋ ಆವಾಗ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಮಾಡಿಬಿಟ್ಟು ವ್ಯೂಸ್ ಬರ್ತಿಲ್ಲ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಮೇನ್ ರೀಸನ್ ಯಾರು ಅಂದರೆ ಅದು ನಾವೇ. ನಮ್ಮ ಇಷ್ಟೆಲ್ಲ ಮಿಸ್ಟೇಕ್ಸ್ಗಳು ಇರೋದ್ರಿಂದನೇ ನಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರೋದಿಲ್ಲ. ಹೀಗೆ ಮಾಡಿದ್ರೆ ನಮ್ಮ ಚಾನಲ್ ಹೇಗೆ ಗ್ರೋ ಆಗುತ್ತೆ ಅಲ್ವಾ? ಸೊ ನಾವೇನು ಅಂದರೆ ನಾವು ಆ್ಯಕ್ಟಿವ್ ಆಗಿದ್ದೀವಿ ಆ್ಯಂಡ್ ನಾವು ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವರ್ಕ್ ಮಾಡ್ತೀವಿ ಅನ್ನೋ ಒಂದು ಹೋಪ್ ಯೂಟ್ಯೂಬ್ಗೆ ಕೂಡ ಬರಬೇಕು. ಅಂದರೆ ನಾವು ರೆಗ್ಯುಲರ್ ಆಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ಅಂದರೆ ದಿನ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕ್ಲಿ 2-3 ವಿಡಿಯೋನಾದರೂ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಂಡ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾವು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ನಾವು ಆ್ಯಕ್ಟಿವ್ ಆಗಿದ್ದು ನಾವು ಆ ಒಂದು ಯೂಟ್ಯೂಬ್ಗೆ ಒಂದು ನಂಬಿಕೆನ ಕೊಡಬೇಕಾಗತ್ತೆ. ಆ್ಯಂಡ್ ನಾನು ಹೇಳೋದೇನೆಂದರೆ, ಯಾವುದಾದ್ರೂ ಒಂದು ಗಿಡ ನೆಟ್ಟಿದ ತಕ್ಷಣ ಆ ಗಿಡ ಬೆಳೆದು ದೊಡ್ಡದಾಗ್ಬಿಡಲ್ಲ. ಆ ಗಿಡ ನೆಟ್ಟಿದ ಮೇಲೆ ಅದನ್ನು ನಾವು ಕೇರ್ ಮಾಡಬೇಕಾಗುತ್ತೆ. ನೀರು ಹಾಕಿ ಪೋಷಣೆ ಮಾಡಿ ಅದನ್ನು ನೋಡಿಕೊಂಡು ಟೇಕ್ ಕೇರ್ ಮಾಡಾದಮೇಲೆ ಅದು ದೊಡ್ಡ ಮರ ಆಗಿ ಬೆಳೆಯುತ್ತೆ. ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಅಂತೇಳಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಂದು ಇಷ್ಟೆಲ್ಲ ಮಿಸ್ಟೇಕ್ಸ್ ಇಟ್ಕೊಂಡು ನಾವು ವ್ಯೂಸ್ ಬರ್ತಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧದಲ್ಲೇ ಆ ಒಂದು ಚಾನಲ್ನ ಬಿಡೋದಾಗಲಿ, ಆ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ಯಾರೂ ಹೊಣೆಗಾರರಲ್ಲ. ಸೊ ನಾನು ಹೇಳೋದು, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದರ ಒಂದು ಗೈಡ್ಲೈನ್ಸ್, ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಏನೇನಿದೆ ಪ್ರತಿಯೊಂದನ್ನು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಂಡು ಆಮೇಲೆ ಅದಕ್ಕೆ ನಾವು ಹೇಗೆ ವರ್ಕ್ ಮಾಡಬೇಕು ಆ್ಯಂಡ್ ಜನರಿಗೆ ಯಾವ ಥರ ಕಂಟೆಂಟ್ನ ಕೊಡಬೇಕು, ಹಾಗೆ ಹೇಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು, ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ ಹೇಗೆ ಹಾಕಬೇಕು, ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ನೆಕ್ಸ್ಟ್ ನಾವು ರೆಗ್ಯುಲರ್ ಆಗಿ ವೀಡಿಯೋಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಮೇನ್ ಒನ್ ಥಿಂಗ್, ನಾವು ರೆಗ್ಯುಲರಿಟಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂದರೆ ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಹಾಕಬೇಕಾಗುತ್ತೆ.
ಆಗುತ್ತೆ. ಇನ್ ಕೇಸ್ ನಾವೇನಾದರೂ ಒಂದು 5 ಡೇಸ್ 1 ವೀಕ್ ಕಂಟಿನ್ಯೂಸ್ ವೀಡಿಯೋ ಹಾಕ್ಬಿಟ್ಟು ಒಂದು 2 ಮಂತ್ 3 ಮಂತ್ಸ್ ಆ ಕಡೆ ಯೂಟ್ಯೂಬ್ ಕಡೆ ತಲೆನೇ ಹಾಕದೇ ಇದ್ದರೆ ಇದು ನಾವು ಮಾಡುವಂಥ ಬಿಗ್ ಮಿಸ್ಟೇಕ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ಅಂದರೆ ನಾವು ಪ್ರತಿಯೊಂದು ರೂಲ್ಸ್ಗಳನ್ನು ತಿಳ್ಕೊಂಡು ರೆಗ್ಯುಲರಾಗಿ ವಿಡಿಯೋಗಳನ್ನ ಹಾಕಬೇಕು. ಪ್ರತಿಯೊಂದು ಅದರ ರೂಲ್ಸ್ ಏನಿದೆ ಅದೇ ಥರ ನಡ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಪೆಷಲ್ಲಾಗಿ ವರ್ಕ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನಮ್ಮ ಒಂದು ವಿಡಿಯೋ ಹೈಲೈಟ್ ಆಗಬೇಕು, ಚೆನ್ನಾಗಾಗಬೇಕು ಅಂದರೆ ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ ಸೊ ನಾವು ಖಂಡಿತವಾಗ್ಲೂ ಆ ಒಂದು ವಿಡಿಯೋನ ಸ್ಪೆಷಲ್ ಆಗಿ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಕೆಲವೊಬ್ಬರು ಅವರ ಒಂದು ವಿಡಿಯೋಗೆ 10 20 ವ್ಯೂಸ್ ಬಂತು ಅಂತಂದರೆ ಅದನ್ನು ಡಿಸಪಾಯಿಂಟ್ ಆಗಿ ತೊಗೊಂಡು ಸೊ ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಕೆಲವೊಬ್ಬರು ಬಿಟ್ಟೇ ಬಿಡ್ತಾರೆ, ಅಯ್ಯೋ ಇದಾಗಲ್ಲ ಅಂತೇಳಿ ಬಿಟ್ಟೇ ಬಿಡೋದು ಕೂಡ ಆಗುತ್ತೆ. ಬಟ್ ನಾನು ಹೇಳೋದು ತುಂಬ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ ಆದಂಥವರ ಹಳೆಯ ವಿಡಿಯೋಗಳನ್ನ ತೆಗೆದು ನೋಡಿದಾಗ ಅವ್ರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಇಷ್ಟೇ ವ್ಯೂಸ್ಗಳೇ ಇರುತ್ತೆ. ಬಟ್ ಅವ್ರು ಬಿಟ್ಟಿರಲ್ಲ. ಅವರ ಒಂದು ದೃಢ ನಿರ್ಧಾರ ಅನ್ನೋದೇನಿರುತ್ತೆ ಅದನ್ನು ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರು ಇವತ್ತಿಗೂ ಒಂದು ಸಕ್ಸಸ್ ಅನ್ನೋದು ಕಂಡಿರ್ತಾರೆ. ಬಟ್ ನಾವುಗಳೇನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ವ್ಯೂಸ್ ಬರದೇ ಇದ್ದರೆ ಮತ್ತೆ ಡಿಸಪಾಯಿಂಟ್ ಆಗಿಬಿಡೋದು, ಬಿಟ್ಬಿಡೋದು. ಈ ಥರ ಮಾಡಿದಾಗ ಅದಕ್ಕೆ ನಾವೇ ಹೊಣೆ ಆಗ್ತೀವಿ ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗದಿರೋದಕ್ಕೆ ಇಂಡೈರೆಕ್ಟ್ಲಿ ನಾವೇ ಕಾರಣ. ಬೇರೆ ಯಾರನ್ನೂ ನಾವು ದೂಷಿಸೋ ಹಾಗಿರಲ್ಲ. ಅಂದರೆ ಯೂಟ್ಯೂಬ್ನಾಗಲಿ ಜನಗಳನ್ನಾಗಲಿ ನಾವು ದೂಷಣೆ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಒಂದು ಮಿಸ್ಟೇಕಿಂದನೇ ಆ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ದಿರೋದಕ್ಕೆ ಕಾರಣ ನಾವೇನೆ. ಸೊ ಓವರಾಲ್ ಇಷ್ಟು ಎಲ್ಲ ಮಿಸ್ಟೇಕ್ಸ್ಗಳನ್ನು ತಿದ್ಕೊಂಡು ಎಲ್ಲನೂ ಸರಿಪಡಿಸ್ಕೊಂಡು ದೃಢ ನಿರ್ಧಾರದಿಂದ 10 ವ್ಯೂಸೇ ಬರಲಿ 50 ವ್ಯೂಸೇ ಬರಲಿ ಒಂದು ಸತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಆ ಒಂದು ದೃಢ ನಿರ್ಧಾರ ಇರಬೇಕು. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ರೀಸನ್ನು, ಯಾಕೆ ನನಗೆ ಯೂಟ್ಯೂಬ್ ಚಾನಲ್ ಬೇಕು ಅಥವಾ ಇದನ್ನು ನಾನು ಹೇಗೆ ಗ್ರೋ ಮಾಡ್ಕೋಬೇಕು, ನನಗೆ ಅವಶ್ಯಕತೆ ಇದೆಯಾ, ಪ್ರತಿಯೊಂದನ್ನು ಯೋಚನೆ ಮಾಡಿ ಥಿಂಕ್ ಮಾಡಿ ದೆನ್ ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹಾಗೆ ರೆಗ್ಯುಲಾರಿಟಿಯಾಗಿ ನಾವು ವರ್ಕ್ ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಅದು 10 ವ್ಯೂಸ್ ಬರಲಿ 20 ವ್ಯೂಸೇ ಬರಲಿ ಸೊ ನಾವು ಡಿಸಪಾಯಿಂಟ್ ಆಗದೆ ಅದನ್ನು ನಾವು ಗ್ರೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆ ಒಂದು ಏನೇನು ಮಿಸ್ಟೇಕ್ಸ್ಗಳಿರ್ತವೆ ಆ ಒಂದು 10 ವ್ಯೂಸೇ ಬರಲಿ 20 ವ್ಯೂಸೇ ಬರಲಿ ಸೊ ಏನು ಮಿಸ್ಟೇಕ್ಸ್ ಅಂತ ನೋಡಿಕೊಂಡು ನೆಕ್ಸ್ಟು ನಾವು ಆ ಮಿಸ್ಟೇಕ್ಸ್ನ ಸರಿಪಡಿಸ್ಕೊಂಡು ನಾವು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಪ್ರತಿಯೊಂದು ವಿಡಿಯೋಯಿಂದ ಕೂಡ ನಾವೇನಾದರೂ ಒಂದು ಕಲಿಬೇಕಾಗುತ್ತೆ. ಅಂದರೆ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಸೊ ಅದು ತುಂಬ ಚೆನ್ನಾಗಿ ವ್ಯೂಸ್ ಹೋದಾಗ ಹೇಗೆ ಈ ಒಂದು ವಿಡಿಯೋಸ್ ರೀಚ್ ಆಯಿತು, ಸೊ ಏನು ರೀಸನು, ತಮ್ನೇಲ್ ಚೆನ್ನಾಗಿತ್ತಾ ಅಥವಾ ಟೈಟಲ್ ಹಾಕಿದ್ವಾ, ಟೈಟಲ್ ಚೆನ್ನಾಗಿತ್ತಾ, ಹ್ಯಾಶ್ ಟ್ಯಾಗ್ಸಿಂದನಾ, ಇಲ್ಲ ಯಾವೊಂದು ಮಾಹಿತಿ ಕೊಟ್ಟಿದ್ದೀವಿ, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಎಲ್ಲನೂ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಟೈಟಲ್ ಚೆನ್ನಾಗಿರಲಿಲ್ವಾ, ಏನಾಗಿದೆ, ಟೈಟಲ್ ನಾವು ಬೇರೆ ಥರ ಹಾಕ್ಬೋದಾಗಿತ್ತಾ, ಪ್ರತಿಯೊಂದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಮಗೆ ಇಷ್ಟವಾದಂಥ ಟಾಪಿಕ್ ಮಾತ್ರ ಅಲ್ಲ, ಜನರಿಗೆ ಇಷ್ಟವಾದಂಥ ಟಾಪಿಕ್ನ ತೊಗೊಳ್ಬೇಕಾಗುತ್ತೆ, ಅವರಿಗೆ ರೀಚ್ ಆಗೋಂಥ ಟಾಪಿಕ್ ತೊಗೊಳ್ಬೇಕಾಗುತ್ತೆ. ಸೊ ಆ ಥರ ಒಂದು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ಟೀಚರ್ ಆಗಿದ್ದರೆ ಅವರು ಒಂದು ಎಜುಕೇಷನ್ ಬಗ್ಗೆ ವಿಡಿಯೋ ಮಾಡೋದು, ಅಥವಾ ಒಬ್ಬ ತಾಯಿ ಆಗಿದ್ದರೆ ಅವರು ಈ ಮದರ್ಹುಡ್ ಅಂದರೆ ಮಕ್ಕಳನ್ನ ಹೇಗೆ ಟೇಕ್ ಕೇರ್ ಮಾಡುವಂಥದ್ದು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡುವಂಥದ್ದು. ಸೊ ಈ ಥರ ವಿಡಿಯೋಗಳನ್ನ ಮಾಡೋದ್ರಿಂದ ಜನಗಳಿಗೆ ಅದು ಬೇಗನೆ ರೀಚ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಿಗ್ ಮಿಸ್ಟೇಕ್ ಏನಪ್ಪ ಅಂತಂದರೆ ನಮ್ಮನ್ನು ನಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು. ಅಂದರೆ ಏನು ಮಾಡ್ತೀವಿ ಅಂತಂದರೆ ಅವ್ರ ವೀಡಿಯೋಸ್ಗೆ ಅಷ್ಟು ವ್ಯೂಸ್ ಬಂದಿದೆ, ನನ್ನ ವೀಡಿಯೋಸಿಗೆ ಬಂದಿಲ್ಲ, ಆ ವೀಡಿಯೋಸ್ಗೆ ಇಷ್ಟೊಂದು ಬಂದಿದೆ, ಅದರಲ್ಲಿ ಏನೂ ಇರಲಿಲ್ಲ, ಬಟ್ ನನ್ನ ವೀಡಿಯೋಸ್ಗೆ ವ್ಯೂಸೇ ಬಂದಿಲ್ಲ. ಸೊ ಯಾಕೆ ಈ ಥರ ಅಂತೇಳಿ ನಾವು ಮತ್ತೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಸೊ ಮೊದಲನೇದಾಗಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಬಿಡಬೇಕಾಗತ್ತೆ. ಬಿಕಾಸ್ ಅವರ ಒಂದು ಜರ್ನಿ ಏನಿದೆ ಅದು ಅವ್ರಿಗೆ ಗೊತ್ತಿರುತ್ತೆ, ಎಷ್ಟು ವರ್ಷಗಳಿಂದ ಅವ್ರು ವಿಡಿಯೋ ಮಾಡಿರ್ತಾರೆ ಆ್ಯಂಡ್ ಏನೇನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಮಾಡಿರ್ತಾರೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಬೇರೆಯವರ ವೀಡಿಯೋಸ್ ಜೊತೆ ಹೋಲಿಕೆ ಮಾಡೋದಕ್ಕಿಂತ ಸೊ ನಮ್ಮ ಒಂದು ವಿಡಿಯೋಗೆ ಈ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಸೊ ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಲಾಸ್ಟ್ ಮಂತ್ಗೂ ಈ ಮಂತ್ಗೂ ಏನೆಲ್ಲ ಇಂಪ್ರೂವ್ಮೆಂಟ್ ಇದೆ, ನಾನು ಏನೆಲ್ಲ ಕಲಿಬೋದು, ಯೂಟ್ಯೂಬಲ್ಲಿ ಕಲಿಯೋವಂಥದ್ದು ಸುಮಾರಿದೆ, ಎಡಿಟಿಂಗ್ ಇರ್ಬೋದು, ಮತ್ತೊಂದು ಸಿಕ್ಕಾಪಟ್ಟೆ ಇದೆ. ಸೊ ಪ್ರತಿಯೊಂದು ನಾವು ಕಲಿತಾ ಹೋಗಬೇಕಾಗುತ್ತೆ. ಸೊ ಲಾಸ್ಟ್ ಮಂತಲ್ಲಿ ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ, ನೆಕ್ಸ್ಟ್ ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಸಕ್ಸಸ್ ಆಗಬೇಕು ಅಂತ ಹೊರಟ್ರೆ ನಾನು ಏನು ಮಾಡ್ಕೊಳ್ಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಆ್ಯಂಡ್ ಮೇಯ್ನ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಯಾರೋ ಒಬ್ಬರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಮಾಡೋದಕ್ಕಿಂತ ನಮ್ಮ ಒಂದು ಏಮ್ ಏನಿದೆ ಆ ಕಡೆ ಯೋಚನೆ ಮಾಡಿ ನಾವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಂದು ಒಂದು ಹೇಳಬೇಕು ಅಂದರೆ ನನ್ನ ಒಂದು ಲೈಫ್ ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ಹೆಚ್ಚಾಗಿ ವಿಡಿಯೋಸ್ಗಳ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ಸುಮಾರು ಯಾವಾಗೂ ಟೈಮ್ ಆದಾಗ ಸಮ್ಟೈಮ್ 3 ಮಂತ್ಸ್ ಕೂಡ ನಾನು ಬ್ರೇಕ್ ತೊಗೊಂಡಿದ್ದೀನಿ. 3 ಮಂತ್ಸ್ 4 ಮಂತ್ಸ್ ಬಿಟ್ಬಿಟ್ಟು ಮತ್ತೆ ವಿಡಿಯೋ ಹಾಕೋಂಥದ್ದು, ಅಥವಾ ಬೇಕಾದಾಗ ವಿಡಿಯೋಸ್ ಹಾಕೋದು, ಇಲ್ಲದೆ ಇರುವಾಗ ಬಿಟ್ಬಿಡೋದು, ಈ ಥರ ಕೂಡ ಮಾಡಿದ್ದೀನಿ. ಸೊ ಇದು ನನ್ನ ಇಂಟೆನ್ಷನ್ ಇದ್ದಿದ್ದು ಇಷ್ಟೇ, ಲೈಫ್ ಒಂದು ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅನ್ನೋದು. ಬಟ್ ನನಗೆ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಬೇಕು ಹಾಗೆ ಹೀಗೆ ಅಂತ ಮೈಂಡಲ್ಲಿ ಇರಲಿಲ್ಲ. ಬಟ್ ಅದು ಈ ನಡುವೆ ಅನ್ನಿಸ್ತಿದೆ
ಸೊ ಇಷ್ಟೆಲ್ಲ ಮಾಡಿದ್ದೀವಿ ಅಂದಮೇಲೆ ಸೊ ಈ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಆ್ಯಂಡ್ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀವಿ ಆ ಎಲ್ಲ ಮಿಸ್ಟೇಕ್ಸ್ಗಳನ್ನ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ಈ ನಡುವೆ ನಾನು ಸರಿಪಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಸಡನ್ನಾಗಿ ಒಂದೇ ದಿನ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಆ ಸಕ್ಸಸ್ ಅನ್ನೋದು ಸಿಗಬೇಕು ಅಂದರೆ ನಾವು ಒಂದು ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನ ಮಾಡ್ತಾ ಹೋಗಬೇಕು, ಕಲಿತಾ ಹೋಗಬೇಕು. ಸೊ ಖಂಡಿತ ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ಗೆ ಯಾವತ್ತೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನಾವು ನಮ್ಮ ಪ್ರಯತ್ನ, ನಮ್ಮ ಹಾರ್ಡ್ ವರ್ಕು ಮುಂದೆ ನಮಗೆ ಒಂದು ದಿವಸ ನಮಗೆ ಆ ಒಂದು ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇವತ್ತಿಂದ ನಾವು ಈ 3 ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ತಾ ನಮ್ಮ ಒಂದು ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾವು ಯೂಟ್ಯೂಬಲ್ಲಿ ಕಲಿತಾ ಹೋಗ್ತೀನಿ ಅನ್ನೋದು ಒಂದು, ನಾನು ಕಲಿತೀನಿ ಅನ್ನೋದು ಒಂದು ಮೈಂಡ್ ಸೆಟ್ ಇರಬೇಕು. ಎರಡನೇದು, ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಎರಡನೇ. ಆ್ಯಂಡ್ ಮೂರನೇದು, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಬರದೇ ಇರಲಿ, ಡಿಸಪಾಯಿಂಟ್ ಆಗದೆ ಇರೋದು. ಮೊದಲನೇದು, ನಾವು ಯೂಟ್ಯೂಬಲ್ಲಿ ಕಲಿತಾ ಹೋಗ್ತೀವಿ ಅನ್ನೋದು ಒಂದು. ಎರಡನೇದು, ರೆಗ್ಯುಲರಿಟಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋವಂಥದ್ದು. ಥರ್ಡ್ ಥಿಂಗ್, ನಾವು ಯಾವತ್ತೂ ವ್ಯೂಸ್ ಬರದೇ ಇರಲಿ, ನಾವು ಡಿಸಪಾಯಿಂಟ್ ಆಗದೆ ಇರೋದು. 3 ಸ್ಟೆಪ್ಸ್ನ ಅಥವಾ ಈ 3 ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಈ 3 ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಮ್ಮ ಎಲ್ಲರ ಯೂಟ್ಯೂಬ್ ಚಾನಲ್ಗಳು ಖಂಡಿತವಾಗ್ಲೂ ಗ್ರೋ ಆಗೇ ಆಗುತ್ತೆ. ಬಟ್ ನಾವು ಹೋಪ್ನ ಬಿಡಬಾರ್ದು. ಆ್ಯಂಡ್ ಅರ್ಧದಲ್ಲಿ ಬರೋದು ಮತ್ತೆ ಅರ್ಧದಲ್ಲಿ ಬಿಟ್ಬಿಡೋದು, ಈ ಥರ ಮಾಡೋಂಗಿದ್ರೆ ಮಾಡದೇ ಇರೋದೇ ಬೆಸ್ಟು ಅಂತ ಹೇಳ್ತೀನಿ. ಸೊ ಮಾಡೋ ಒಂದು ಇಂಟೆನ್ಷನ್ ಇತ್ತು ಅಂತಂದರೆ ಹಾರ್ಡ್ ವರ್ಕ್ ಮಾಡಿ ಅದನ್ನು ಕಂಟಿನ್ಯೂಟಿ ಮಾಡಿಕೊಂಡು ಸಕ್ಸಸ್ ಕಡೆ ಹೋಗೋದು ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಒಂದು ಚಿಕ್ಕ ಚಿಕ್ಕ ಸಮಯನ ನಾವು ಆ ಒಂದು ಯೂಟ್ಯೂಬ್ ಕೊಟ್ಬಿಟ್ಟು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ. ಸೊ ಅದರಿಂದ ಒಂದು ಸಕ್ಸಸ್ ಅನ್ನೋದು ಸಿಗಲೇಬೇಕಾಗುತ್ತೆ. ಆ್ಯಂಡ್ ಓವರಾಲ್ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಬರದೇ ಇರೋದಕ್ಕೆ, ನಮ್ಮ ಚಾನಲ್ ಗ್ರೋ ಆಗದೇ ಇರೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅದು ನಾವೇ ಅಂತೇಳಿ ಹೇಳ್ಬೋದು. ಆ್ಯಂಡ್ ಆ ಒಂದು ರೀಸನ್ನ ಬದಲಾಯಿಸುವಂಥ ಶಕ್ತಿ ಕೂಡ ನಮ್ಮಲ್ಲಿದೆ. ಸೊ ಅದನ್ನು ನಾವು ಬದಲಾಯಿಸ್ತಾ, ಸೊ ನಾವು ಮುಂದೆ ಹಾರ್ಡ್ ವರ್ಕ್ ಮಾಡ್ತಾ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಈ ಒಂದು ಯೂಟ್ಯೂಬ್ ಜರ್ನಿಗೆ ನಾವು ಹಾರ್ಡ್ ವರ್ಕ್ ಮಾಡಿ ಕಲಿತಾ ಅದ್ರ ಜೊತೆ ಆ ಒಂದು ಜರ್ನಿ ಜೊತೆ ಸಾಕ್ತಾ ಸಕ್ಸಸ್ಸನ್ನು ಪಡೆಯೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ತುಂಬ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಮೇಲೆ ಡಿಸಪಾಯಿಂಟ್ ಆಗಿರೋದು ಕೂಡ ಉಂಟು. ಅಯ್ಯೋ ಇದರಿಂದ ಏನೂ ಯೂಸ್ ಇಲ್ಲ, ಸೊ ಬಿಟ್ಬಿಡೋಣ ಅಂತ ಕೂಡ ಅಂದ್ಕೊಳೋದುಂಟು. ಬಟ್ ನಾನು ಹೇಳೋದು ಒಂದೇ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿಬಿಟ್ಟು ಅದಾದಮೇಲೆ ಒಂದು ಏಮ್ ಅಂತ ಇಟ್ಕೊಂಡಿರ್ತೀರ, ಯಾವೊಂದು ರೀಸನ್ಗೆ ಅಂತ ಮಾಡಿರ್ತೀರ, ಆ ಒಂದು ರೀಸನ್ಗೋಸ್ಕರ ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕಾಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿ, ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ, ತಾಳ್ಮೆಯಿಂದ ಇರಿ. ಸೊ ಖಂಡಿತವಾಗ್ಲೂ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಅದರಿಂದ ನಮಗೆ ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.